ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಅವರ ಹೋಮ್ ಟೂರ್ ಮಾಡೋದಕ್ಕೆ ನರೇಂದ್ರ ದಾಮೋದರ ದಾಸ್ ಮೋದಿ BS ಯಡಿಯೂರಪ್ಪ ಅವರ ದರ್ಶನ ಆಗುತ್ತೆ. ಸರ್, ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಮನೇಲಿ ಕಾರ್ ಯಾಕೆ ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಜನ ಇದೀವಿ. ವಿಜೇಂದ್ರ ಅವರು ನಾಟಿ ಹಾಕಕ್ಕೆ ಬಂದಾಗ ಹೊಸ ಟ್ರಾಕ್ಟರ್ ಇದನ್ನ ಅವರೇ ಡ್ರೈವ್ ಮಾಡುತ್ತೆ. ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸು ಮಣ್ಣು, ಧಮನಿ ಧಮನಿ. ಎತ್ತಿನ ಗಾಡಿನ ನಮ್ಮ ಹತ್ರ ದರ್ಶನ ನಂತರ ಹತ್ರ ಒಂದೇ ತರ ಇದೆ. ಇದು ದರ್ಶನ್ ಸರ್ ಹತ್ರನೂ ಸೇಮ್ ಇದೆ. ಸೇಮ್ ಇದೆ. ಮೇಡಮ್ ಮತ್ತು ನಿಮ್ಮ ಈ ದಾಂಪತ್ಯ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಭಾರಿ ಆಸಕ್ತಿ. ಯಾಕೆಂತಂದ್ರೆ ಅವ್ರೇನು ಸಾಮಾನ್ಯದವರಲ್ಲ, ಅವರು ಕೂಡ ತಹಶೀಲ್ದಾರ್ ಆಗಿರುವಂತವ್ರು. ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ ಫೋಟೋನ ಹಾಕೊಂಡಿದ್ದೀರಿ. ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ. ನೀವು ಹೇಳ್ತಾ ಇದ್ರಿ ಸರ್, ಎಂಗೇಜ್ಮೆಂಟ್ ಅಲ್ಲಿ ಆಗ್ಲಿ ಅಥವಾ ಮದುವೆ ಸಂಭ್ರಮದಲ್ಲಾಗ್ಲಿ ತಂದೆ ಅವರು ಇಲ್ಲಿ ಇರ್ಲಿಲ್ಲ ಅಂತ. ತುಂಬಾ ಜನಕ್ಕೆ ಪಾಪ ಆ ತರದಲ್ಲಿ ಕಾಡ್ತಾ ಇರುತ್ತೆ, ನಮಗೆ ತಂದೆ ಇರ್ಬೇಕಾಗಿತ್ತು. ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು. ಬಹಳ ಆರೋಗ್ಯವಾಗಿದ್ರು ಅವ್ರು. ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿತ್ತು. ಯಾವುದು ನಿನ್ನ ಫೇವ್ರೇಟ್ ಟ್ರಿಪ್ ಅಪ್ಪನ ಜೊತೆ ಹೋಗಿದ್ದು? ದುಬೈ. ಏನಾಗ್ತೀಯ ದೊಡ್ಡವನಾಗಿ? ಡೀಸೆಲ್. ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ. ಬೆಳ್ಳಿ ಪರ್ವ ಹೇಗಿತ್ತು ಸರ್ ಆ ಕ್ಷಣ? 25 ವರ್ಷಗಳು ಪೂರೈಸಿದಂತಹ ಸಂಭ್ರಮ ಅದು. ಸುಸಂದರ್ಭ ನಾನ್ ಮಾಡ್ಲಿಕ್ಕೆ ಅವ್ರ ಅವಕಾಶ ಮಾಡಿಕೊಟ್ರು. ನನ್ನ ಕ್ಷೇತ್ರದಲ್ಲೇ ಕನಿಷ್ಠ ಒಂದು 50,000 ಜನ ಸೇರಿದ್ರು ಆ ಕಾರ್ಯಕ್ರಮಕ್ಕೆ. ಅಷ್ಟೇ ಪ್ರೀತಿ ಇಂದ ದರ್ಶನನವರು ಒಂದು 4-5 ಗಂಟೆಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಇದ್ರು. ತುಂಬಾ ಜನ ಕ್ಷೇತ್ರದಲ್ಲಿ ಓಡಾಡಲ್ಲ ಸರ್, ಸೋತ್ರೆ ಸೈಲೆಂಟ್ ಆಗಿ ಸುಮ್ಮನೆ ಇದ್ ಬಿಡ್ತಾರೆ, ಪಾಪ ಏನು ಮಾಡಕ್ ಹೋಗಲ್ಲ. ಡೈಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಅಂತ? ನಾನು ಕನಿಷ್ಠ 350-400 ಕಿಲೋಮೀಟರ್ ಆನ್ ಅಂಡ್ ಅವರೇಜ್ ಪ್ರತಿದಿನ ಓಡಾಡ್ತೀನಿ. ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ನಾವು ಬಂದಿದ್ದೀವಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಶ್ರೀರಂಗಪಟ್ಟಣದ ಬಿಜೆಪಿ ನಾಯಕ ಸಚ್ಚಿದಾನಂದ್ ಅವರ ಹೋಮ್ ಟೂರ್ ಮಾಡೋದಕ್ಕೆ. ನನ್ನ ಹಿಂದೆ ಕಾಣಿಸ್ತಾ ಇರುವಂತದ್ದು ಅವರ ಅದ್ಭುತ ಬಂಗ್ಲೆ. ಸೊ ಇದು ಅವರ ಮನೆಯ ಎಂಟ್ರೆನ್ಸ್. ನೋಡಬಹುದು, ತುಂಬಾ ವಿಶಾಲವಾದಂತಹ ಪ್ರದೇಶ. ನಮಗೆ ಎಂಟರ್ ಆದ ತಕ್ಷಣ ನರೇಂದ್ರ ದಾಮೋದರ ದಾಸ್ ಮೋದಿ ಅವರ ದರ್ಶನ ಆಗುತ್ತೆ. ಮತ್ತೊಂದು ಕಡೆ ರಾಜ್ಯ ಕಂಡಂತಹ ಧೀಮಂತ ನಾಯಕ BS ಯಡಿಯೂರಪ್ಪ ಅವರ ಒಂದು ಪೋಸ್ಟರ್ ಇರುವಂತದ್ದನ್ನ ನೀವು ಗಮನಿಸಬಹುದು. ತುಂಬಾ ಅದ್ಭುತವಾಗಿ ಮನೆಯನ್ನ ಡಿಸೈನ್ ಮಾಡಿದ್ದಾರೆ ಮತ್ತು ಇವೆಲ್ಲವೂ ಕೂಡ ಅವರದ್ದೇ ಕಾರುಗಳು. ಪ್ರಚಾರ ವಾಹನ ಕೂಡ ಇದೆ. ಸೊ ಎಲ್ಲಾ ವಿಚಾರಗಳ ಕುರಿತಾಗಿ ಸಚ್ಚಿದಾನಂದ್ ಅವರ ಜೊತೆ ಚರ್ಚೆ ಮಾಡ್ತಾ ಹೋಗೋಣ. ಇದು ಅವರ ಬ್ಯೂಟಿಫುಲ್ ಪ್ಯಾಲೇಸ್. ಮತ್ತು ಇನ್ನೊಂದು ವಿಶೇಷ, ಅಲ್ಲಿ ಮೇಲ್ಗಡೆ ಜೇನುಗೂಡು ನೋಡಿ, ಎಷ್ಟು ಅದ್ಭುತವಾಗಿ ಜೇನು ಕಟ್ಟಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ದೃಶ್ಯ. ಸೊ ಇವತ್ತು ನಮ್ಮ ಅತಿಥಿಯನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಮತ್ತು ಎಡಭಾಗದಲ್ಲಿ ನಿಮಗೆ ಗಾರ್ಡನ್ ಸ್ಪೇಸ್ ಕಾಣಸಿಗತ್ತೆ, ಕಂಪ್ಲೀಟ್ ಹಸಿರ ವಾತಾವರಣ. ಮತ್ತೊಂದು ಕಡೆ ಆಪೋಸಿಟ್ ನಲ್ಲೇ ಈ ಕಡೆ ನೀವು ಬಲಭಾಗದಲ್ಲಿ ನೋಡಿದ್ರೆ ಒಂದು ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ. ಇಲ್ಲಿ ಕಾರುಗಳೆಲ್ಲವನ್ನು ಕೂಡ ನಿಲ್ಲಿಸಿದ್ದಾರೆ. ಮತ್ತು ಈ ಜಾಗದಲ್ಲೇ ವಿವಿಧ ಕಾರ್ಯಕ್ರಮಗಳಾದಾಗ, ಜನಸಾಮಾನ್ಯರು ಮತ್ತು ಕಾರ್ಯಕರ್ತರು ಬಂದಾಗ ಅವರಿಗೆ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸಚ್ಚಿದಾನಂದ್ ಅವರು ಜಾಯ್ನ್ ಆಗ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಗೂ ವೆಲ್ಕಮ್ ಸರ್. ಓಕೆ ಸರ್, ಫಸ್ಟ್ ನಾನು ಅಲ್ಲಿ ಟ್ರ್ಯಾಕ್ಟರ್ ನೋಡಿದೆ, ಸೊ ಅದ್ರ ಬಗ್ಗೆ ಮಾತಾಡೋಣ. ಅಂಡ್ ವೀಕ್ಷಕರೇ, ಇವತ್ತು ಸಚ್ಚಿದಾನಂದ್ ಅವರ
ಮನದ ಮಾತು ಜೊತೆಗೆ ಮನೆಯ ಮಾತನ್ನ ನಿಮ್ಮವರೆಗೂ ತಲುಪಿಸುವಂತ ಒಂದು ಪ್ರಯತ್ನ. ಸರ್, ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೇಗೆ ಈ ಕಾರ್ ಕ್ರೇಜ್ ಇಲ್ಲ ಅಂತ? ಅಲ್ಲ, ಅದು ಟ್ರಾಕ್ಟರ್ ಕೇಳಿದ್ರಲ್ಲ, ಟ್ರಾಕ್ಟರ್ ಅದು ನಮ್ಮ ಅಪ್ಪನಿಗೂ ಟ್ರಾಕ್ಟರ್ ಇಷ್ಟ, ನನಗೂ ಇಷ್ಟ, ನನ್ನ ಮಕ್ಳಿಗೂ ಇಷ್ಟ. ಓಕೆ. ಹಂಗಾಗಿ ಮೊನ್ನೆ ವಿಜಯೇಂದ್ರ ಅವರು ಹ್ಮ್. ನಾಟಿ ಹಾಕಕ್ಕೆ ಬಂದಾಗ ಹ್ಮ್. ಆ ಹೊಸ ಟ್ರಾಕ್ಟರ್ ಇದನ್ನ ಅವರೇ ಡ್ರೈವ್ ಮಾಡಿದ್ರು. ಓಕೆ. ಹಂಗಾಗಿ ಅವತ್ತು ತಗೊಂಡದ್ದು. ಹಿಂದೆ ಫರ್ಗೂಷನ್ ಟ್ರಾಕ್ಟರ್ ಇತ್ತು ನಮ್ಮ ಹತ್ರ, ಹ್ಮ್. ನಾನು ಹುಡ್ತಕ್ ತಗೊಂಡಿದ್ರು. ಮತ್ತ ಆಮೇಲೆ ಮಹೀಂದ್ರ ಇತ್ತು. ಓಕೆ. ಹೀಗಿದೆ. ಓಕೆ ಸರ್, ಇದನ್ನ ಇಷ್ಟು ಜೋಪಾನ ಮಾಡಿಟ್ಟಿದಿರಲ್ಲ, ಸೊ ತುಂಬಾ ಮೆಮೊರೀಸ್ ಇರುತ್ತೆ ಅಂತ ಇದ್ರ ಹಿಂದೆ. ಅದೇ ಹೇಳದ್ನಲ್ಲ, ನಮ್ಮ 3 ಜನರೇಷನ್ ಅವ್ರಿಗೂ ಟ್ರಾಕ್ಟರ್ ಇಷ್ಟ. ನಮ್ ತಾತ ಮತ್ ನಮ್ಗೆ ಮತ್ ನನ್ ಮಕ್ಳಿಬ್ರಿಗೂ ಟ್ರಾಕ್ಟರ್ ಇಷ್ಟ. ಅದ್ರ ಮೇಲೆ ಕುತ್ಕ ಊಟ ಮಾಡ್ತಾರೆ. ಓಕೆ. ಬೇಜಾರಾದಾಗ ನಮ್ ಬ್ರದರ್ ಅಥವಾ ನಮ್ ಹುಡುಗರೆಲ್ಲ ಕರ್ಕೊಂಡ್ ಗದ್ದೆ ಗಿದ್ದೆ ಎಲ್ಲ ರೌಂಡ್ ಹಾಕ್ಸ್ಕೊ ಬರ್ತಾರೆ. ನೀವ್ ಈಗ್ಲೂ ಕೂಡ ಓಡಿಸ್ತೀರಾ ಟ್ರ್ಯಾಕ್ಟರ್ ಎಲ್ಲ ಹೇಗೆ? ಓಡಿಸ್ತೀನಿ ಅಂದ್ರೆ ಉಳುಮೆ ಮಾಡಕ್ ಬರಲ್ಲ, ಓಡಿಸ್ತೀನಿ. ಹಿಂದೆ ಮುಂದೆ ತೆಗಿಯೋದು ಓಡಿಸೋದೆಲ್ಲ ಮಾಡ್ತೀನಿ. ಅಮೇಜಿಂಗ್ ಸರ್. ಮತ್ತೊಂದು ಪ್ರಚಾರದ ವಾಹನ, ಇದೇ ವಾಹನದ ಮೇಲೆ ನಿಂತ್ಕೊಂಡು ಜನರವರೆಗೂ ತಲುಪುವಂತಹ ಒಂದು ಪ್ರಯತ್ನ ಕೂಡ ಆಗತ್ತೆ. ಈ ಕ್ಷಣಕ್ಕೂ ಕೂಡ ಸರ್, ಆ ಪ್ರಚಾರದ ದಿನಗಳು ಮತ್ತು ಜನ ಕೊಟ್ಟಂತ ಆ ಪ್ರೀತಿಯನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್? ಅಲ್ಲ, ಇದು ನಮ್ದೇ ವೆಹಿಕಲ್. ನಾನು ಫಸ್ಟ್ ಟೈಮ್ ಚುನಾವಣೆಗೆ ನಿಂತಾಗ ಇದೇ ವೆಹಿಕಲ್ ಅಲ್ಲಿ ಪ್ರಚಾರ ಮಾಡಿದ್ದು. ಕಳೆದ ಲೋಕಸಭಾ ಚುನಾವಣೆನಲ್ಲೂ ಇದೇ ವೆಹಿಕಲ್ ಪ್ರಚಾರ ಮಾಡಿದ್ದು. ಸ್ವಲ್ಪ ನಮ್ಗೆ ಇದೊಂಥರ ಎಮೋಷನಲ್. ಇದು ಫಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿಲಿ ಚುನಾವಣೆಗೆ ನಿಂತಿದ್ರಿಂದ ಅದ್ರ ತರನೇ ನಮ್ಮ ಹುಡುಗರೆಲ್ಲ ಸ್ಟಿಕ್ಕರಿಂಗ್ ಮಾಡಿಸಿ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮ ರಾಜ್ಯ ನಾಯಕರುಗಳದ ಫೋಟೋ ಎಲ್ಲ ಹಾಕೊಂಡು ಇದೊಂಥರ ಅದೆಲ್ಲೇ ಬರ್ದವ್ರಲ್ಲ, ಬಿಜೆಪಿ ಪ್ರಚಾರ ರಥ. ಸರ್, ಇನ್ನೊಂದು ನಾನು ನೋಡ್ದೆ, ಈ ಕಡೆ ಯಾವ್ದು ಜಟಕ ಬಂಡಿನೋ ಏನೋ ಇದ್ದಂಗಿದೆ, ಎತ್ತಿನ ಗಾಡಿನ. ಇನ್ನೊಂದಿದೆ ಇದೊಂಥರ. ಎಷ್ಟು ವರ್ಷ ಹಳೆದು ಸರ್? ಅದು ಎಲ್ಲ ತಮಿಳ್ನಾಡಿನ ತಂದಿರೋದು ಸರ್. ಅದು ನಮ್ಮ ಹತ್ರ ದರ್ಶನಣ್ಣನ ಹತ್ರ ಒಂದೇ ತರ ಇದೆ ಇದು. ಓ ಹೌದಾ? ಏನ್ ವಿಚಾರವಾಗಿ ಸರ್ ತಂದಿದ್ದು? ಅದೇ ಈ ದನಗಳು ಕಟ್ಕೊಂಡು, ನಮ್ಮ ಹತ್ರ ಎಲ್ಲ ಒಳ್ಳೊಳ್ಳೆ ದನಗಳು ಸಾಕ್ತಿವಿ, ಅದನ್ನ ಕಟ್ಕೊಂಡು ರೌಂಡ್ ಹಾಕ್ಸ್ತಾರ ಅದಕ್ಕೆ. ಓ ಸೂಪರ್. ದರ್ಶನ್ ಸರ್ ಹತ್ರನೂ ಸೇಮ್ ಇದೆ ತರದ್ದು? ಸೇಮ್ ಇದೆ. ಅವ್ರಿಗೆ ನಮ್ಗಿಬ್ರಿಗೂ ಒಟ್ಟಿಗೆ ಬಂದದ್ದು. ಓಕೆ, ವೆಲ್. ಸೊ ಮತ್ತೊಂದು ಕಡೆ BMW ಫಾರ್ಚುನರ್ ಹಾಗೂ ಇನ್ನೊಂದು ಇನೋವಾ ಹೈಬ್ರಿಡ್ ಅನ್ಸುತ್ತಲ್ಲ ಸರ್ ಇದು? ಕಾರ್ ಕ್ರೇಜ್ ಸಿಕ್ಕಾಪಟ್ಟೆ ಇದೆಯಾ ಅಂತ? ಮನೇಲಿ ಕಾರ್ ಯಾಕೆ ಜಾಸ್ತಿ ಅಂದ್ರೆ ನಾವು ಜಾಸ್ತಿ ಜನ ಇದೀವಿ ಯೂಸ್ ಮಾಡೋರು. ಈಗ ನಾನು ಓಡಾಡ್ತಾ ಇರ್ತೀನಿ, ನಮ್ಮ ಮನೆಯವ್ರು ಓಡಾಡ್ತಾರೆ, ನನ್ ಮಕ್ಳು ಸ್ಕೂಲು, ಮತ್ ನಮ್ ತಾಯಿ ತಮ್ಮ ಎಲ್ಲ ಒಬ್ರಲ್ಲ ಒಬ್ರು ನಾವು ಕ್ಷೇತ್ರ ಸುತ್ತಾಡೋದು ಮತ್ತು ವೈಯಕ್ತಿಕ ವ್ಯವಹಾರಿಕ ಕೆಲಸಗಳಿಗೆಲ್ಲ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ಕಾರ್ಗಳು. ಓಕೆ. ಆಮೇಲೆ ತುಂಬಾ ಜನ ಕ್ಷೇತ್ರದಲ್ಲಿ ಓಡಾಡಲ್ಲ ಸರ್, ಸೋತ್ರೆ ಸೈಲೆಂಟ್ ಆಗಿ ಸುಮ್ನೆ ಇದ್ ಬಿಡ್ತಾರೆ, ಪಾಪ ಏನು ಮಾಡಕ್ ಹೋಗಲ್ಲ. ಡೈಲಿ ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಅಂತ? ನಾನು ಕನಿಷ್ಠ 350-400 ಕಿಲೋಮೀಟರ್ ಆನ್ ಅಂಡ್ ಅವರೇಜ್ ಪ್ರತಿದಿನ ಓಡಾಡ್ತೀನಿ. ಓಕೆ ಸರ್, ಡಿಫೆಂಡರ್ ತುಂಬಾ ಜನರ ಕನಸು ಆಕ್ಚುಲಿ ಈ ಕಾರ್. ನನಗೂ ಕನ್ಸೆ. ವೆಲ್ ವೀಕ್ಷಕರೇ, ಈಗ ನಿಮಗೆ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಕನಸನ್ನ ನನಸು ಮಾಡಿಕೊಳ್ಳುವಂಥದ್ದು ಕೂಡ ಒಂದು ಛಲ. ಅದು ಎಲ್ರಿಗೂ ಕೂಡ ಆ ಅದೃಷ್ಟ ಸಿಗೋದಿಲ್ಲ. ಸೊ ಇವತ್ತು ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಯಾವುದೇ ದೃಷ್ಟಿ ಬೀಳಬಾರ್ದು ಅನ್ನುವಂತಹ ಕಾರಣಕ್ಕೆ ವಿಘ್ನ ನಿವಾರಕನ ಒಂದು ದೃಷ್ಟಿಗಣಪ ಅಂತ ನಾವೇನ್ ಹೇಳ್ತೀವಿ, ಆ ದೃಷ್ಟಿಗಣಪನ ದರ್ಶನ. ಆಮೇಲೆ ಎಂಟ್ರೆನ್ಸ್ ಅಲ್ಲೂ ಕೂಡ ಗಣೇಶ. ವಿಘ್ನ ನಿವಾರಕನಿದ್ದಲ್ಲಿ ವಿಘ್ನಗಳು ಯಾವುದು ಕೂಡ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಸರ್, ನನಗೆ ಮೇಡಮ್ ಮತ್ತು ನಿಮ್ಮ ಈ ದಾಂಪತ್ಯ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ಭಾರಿ ಆಸಕ್ತಿ. ಯಾಕೆಂತಂದ್ರೆ ಅವ್ರೇನು ಸಾಮಾನ್ಯದವರಲ್ಲ, ಅವರು ಕೂಡ ತಹಶೀಲ್ದಾರ್ ಆಗಿರುವಂತವ್ರು. ನನ್ನನ್ ಮದ್ವೆ ಆದಾಗ ಸಾಮಾನ್ಯಳೆ. ಮದ್ವೆ ಆದಾಗ BE ಓದ್ತಿದ್ಲು. ಮದ್ವೆ ಆದ್ಮೇಲೆ MTech ಮಾಡಿ, ಆಮೇಲೆ UPSC ಮಾಡ್ತೀನಿ ಅಂತ ಸ್ವಲ್ಪ ದಿನ ಡೆಲ್ಲಿ ಕೋಚಿಂಗ್ ತಗೊಂಡು, ಆಮೇಲೆ KPSC ತೇರ್ಗಡೆಯಾಗಿ ಈಗ KS ಅಧಿಕಾರಿಯಾಗಿ ಪಾಂಡವಪುರದಲ್ಲಿ ತಹಶೀಲ್ದಾರ್ ಆಗಿದ್ರು. ಈಗ ಮೈಸೂರು RC ಆಫೀಸಲ್ಲಿ ಇದ್ದಾರೆ. ಓಕೆ. ಬಟ್ ಮಡದಿಯ ಕನಸುಗಳಿಗೆ ಕೈ ಜೋಡಿಸುವಂತಹದ್ದು ತುಂಬಾ ಕಡಿಮೆ ಜನ ಸರ್. ಅವ್ರ ಕನಸನ್ನ ನನ್ಸ್ ಮಾಡ್ತೀನಿ, ನಾನು ಕೂಡ ಜೊತೆಲಿ ಇರ್ತೀನಿ ಅಂತ. ಅಲ್ಲ, ಅದು ಒಬ್ರಿಗೋಸ್ಕರ ಒಬ್ರು ಆಗ್ಬೇಕಲ್ಲ. ಈಗ ಅವಳು ನನ್ನನ್ನು ಸಾರ್ವಜನಿಕ ಜೀವನದಲ್ಲಿ, ಕ್ಷೇತ್ರದಲ್ಲಿ, ಈಗ ನಾನು ಅವಳಿಗೆ ಟೈಮೇ ಕೊಡೋದಿಲ್ಲ, ಮಕ್ಳಿಗೆ ಟೈಮ್ ಕೊಡೋದಿಲ್ಲ.
ಅವಳಿಗೂ ಕೂಡ ಏನೋ ಸಾಧನೆ ಮಾಡಕ್ ಹೊರಟಿದ್ದಾರೆ, ಜನಸೇವೆ ಒಂದಷ್ಟು ಕನ್ಸಿಟ್ಕೊಂಡಿದ್ದಾರೆ ಅಂತ ಹೇಳಿ ನನಗೂ ಪೂರಕವಾಗಿ ಸಹಕಾರ ಮಾಡ್ತಾಳೆ. ಅವಳ ಕೆಲ್ಸಕ್ಕೂ ನಾನು ಸಹಕಾರ ಮಾಡ್ತೀನಿ. ಅಮೇಜಿಂಗ್. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರಿ ಅಧಿಕಾರಿ ಆದ್ಮೇಲೆ ಅವರಿಗೆ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತೆ. ಸಾರ್ವಜನಿಕವಾಗಿ ಎಲ್ಲೂ ಕೂಡ ಅವರು ಪಾಪ ಮಾತಾಡಂಗಿಲ್ಲ, ನಿಮ್ ಜೊತೆ ಪ್ರಚಾರಕ್ಕೆ ಬರುವಂತದ್ದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ಪ್ರಚಾರಕ್ಕೆಲ್ಲ ಬರೋದಿಲ್ಲ, ಬಟ್ ಕುಟುಂಬದ್ದು ಕಾರ್ಯಕ್ರಮಗಳಿಗೆ ಅವಳು ರಜೆ ಇದ್ದಾಗೆಲ್ಲ ಹೋಗ್ತಾಳೆ. ನಮ್ಮ ಕುಟುಂಬದ ಯಾವುದೇ ಶುಭ ಸಮಾರಂಭಗಳು, ಯಾವುದೇ ಕಾರ್ಯಕಟ್ಲೆಗಳಿಗೆಲ್ಲ ಹೋಗ್ತಾಳೆ. ಲವ್ ಮ್ಯಾರೇಜ್ ಅಥವಾ ಹೇಗೆ ಸರ್? ಅರೇಂಜ್ ಮ್ಯಾರೇಜ್. ಓಕೆ. ಆಮೇಲೆ ಇನ್ನೊಂದು ವೀಕ್ಷಕರೇ, ತುಂಬಾ ವಿಶೇಷವಾದಂತಹ ವ್ಯಕ್ತಿತ್ವ, ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅವರ ಫೋಟೋನ ಹಾಕೊಂಡಿದ್ದೀರಿ ಸರ್. ತುಂಬಾ ಕಡಿಮೆ ಜನರಿಗೆ ಆ ತರದ್ ಗತ್ತು ಮತ್ತು ಆ ತರದ್ ಲೈಫ್ ಸಿಗೋದು ಅಂಬರೀಷ್. ನಾನು ಸಣ್ಣದ್ರಿಂದಾನು ನಾನು ಅವ್ರ ಅಭಿಮಾನಿ ಆದ್ರಿಂದ, ಮತ್ತೆ ಬಹಳ ಸಣ್ಣ ವಯಸ್ಸಿಗೆ ಅವ್ರ ಒಡನಾಟ ಎಲ್ಲ ಬಹಳ ಸಾಕಷ್ಟು ನೆನಪುಗಳಿದೆ ಅವ್ರ ಜೊತೆ. ದೇಶ ವಿದೇಶಗಳೆಲ್ಲ ಸುತ್ತಿ ಎಲ್ಲೋದ್ರು ಜೊತೆಲಿ ಇರ್ತಿದ್ವಿ. ಒಂದು ನೆನಪು, ನಮ್ಗೊಂಥರ ಪೂಜನೀಯ ಮನೋಭಾವ. ಮತ್ತೆ ಸಣ್ಣ ವಯಸ್ಸಿನಿಂದ ನಾನು ಅವ್ರ ಅಭಿಮಾನಿ ಆಗಿದ್ರಿಂದ ನಾನು ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ಅವ್ರ ಆಸೆ. ಹೇಗ್ ಶುರುವಾಗಿತ್ತು ಸರ್ ಆ ಒಡನಾಟ? ಅಲ್ಲ, ನಮ್ಗೆ ಸ್ಟೂಡೆಂಟ್ ಯೂನಿಯನ್ ಇಂದ ಅಭಿಮಾನಿಗೆ ಒಂದ್ ಬೆಸ್ಗೆ ಒಂದ್ಸತ್ ಸಿಕ್ಕಿದ್ರೆ ಸಾಕಲ್ವಾ, ಒಬ್ರು ಮನ್ಸು ಕಲ್ತ್ಕೊಂಡಾಗ ಒಳ್ಳೇದ. ಮತ್ತು ಅದ್ಭುತವಾಗಿರುವಂತ ಫೋಟೋ ಗ್ಯಾಲರಿ ಇದೆ ಸರ್. ಮಗನ ಬಗ್ಗೆ ಮಾತಾಡೋದ? ದೊಡ್ಡ ಮಗ ಲಕ್ಷ ಅಂತ, ಅವನ್ದು ಎಲ್ಲಾ ಫೋಟೋಗಳು ಹಾಕಿ ನನ್ ಫ್ರೆಂಡ್ ಒಬ್ಬ ಗಿಫ್ಟ್ ಕೊಟ್ಟಿದ್ದು. ಅದು ಲಕ್ಷ ಹುಟ್ಟಾಗ ನೋಡಿ, ಅವ್ನು ಹುಟ್ಟಾಗ್ಲೂ ಆಸ್ಪತ್ರೆಗೆ ಹೋಗಿ ವಾಪಸ್ ಬಂದ್ಬಿಟ್ಟು ನಾನು 2015 MLC ಚುನಾವಣೆ ಇತ್ತು. ಡೆಲಿವರಿ ಆದಾಗ ನಾನು ಒಳಗಡೆ ಇದ್ದು ಬಂದ್ಬಿಟ್ಟೆ. ಆ ಫೋಟೋ ಶೂಟ್ಗೂ ನಾನಿಲ್ಲ, ಸಿಂಗಲ್ ನನ್ನ ಹೆಂಡತಿ. ಅವ್ನು 2ನೇ ಕಿಯಾನ್ಶ್ ಫೋಟೋ ಶೂಟ್ ಅಲ್ಲೂ ಇಲ್ಲ. ಆಗ್ತಾನೆ ಚುನಾವಣೆ ಆಗಿ ನಾನು ಸೋತ್ಬಿಟ್ಟಿದ್ದೆ 2023. ಇವನು ಡಿಸೆಂಬರ್ 22, 2015. ಅವನು 2023 ಮೇ 22ನೇ ತಾರೀಕು ಹುಟ್ದ. ಆ ಫೋಟೋ ಶೂಟ್ ಅಲ್ಲೂ ಇಲ್ಲ. ಇವ್ರು ನಮ್ ತಂದೆ. ಇವರು ಅಷ್ಟೇ, ಇವರು ಬಹಳ ಉತ್ತಮ ವ್ಯವಸಾಯಗಾರರು. ಮತ್ತೆ ನಮ್ ತಂದೆದು ಒಳ್ಳೆ ಫೋಟೋಸ್ ನಮ್ಗಳ ಜೊತೆನೂ ಇಲ್ಲ. ನಮ್ಮ ಅತ್ತೆದಿರ್ ಮದ್ವೆ, ಚಿಕ್ಕಪ್ಪತಿರ್ ಮದ್ವೆಲಿ ಇವರೆಲ್ಲ ಅಲ್ಲಿ ಅಡಿಗೆ ಹತ್ರ ಇರೋದು, ಅಲ್ಲಿರೋದು, ಜನ ಮಾತಾಡ್ಸೋದು. ನಮ್ ತಂದೆದು ಒಳ್ಳೆ ಫೋಟೋ ಕಲೆಕ್ಷನ್ಸ್ ನಮ್ಮ ಹತ್ರ ಇಲ್ಲ. ಇರೋದ್ರಲ್ಲಿ ಇದು ಬೆಸ್ಟ್ ಅದೇ ಅಂತ ಇದನ್ನ ಮಾಡಿಸಿಟ್ಕೊಂಡಿದೀವಿ. ಮತ್ತು ಈ ಭಾಗದಲ್ಲಿ ನೀವು ನೋಡಬಹುದು ದೇವರ ಕೋಣೆ ಇದೆ ಸರ್. ದೇವ್ರು ಅನ್ಕೊಂಡಿದ್ದೆಲ್ಲವನ್ನು ಕೊಟ್ಟಿದ್ದಾನ ಬದುಕಲ್ಲಿ. ಯಾವುದು ನಿಮ್ಮ ಮನೆ ದೇವ್ರು ಅಂತ? ನಮ್ಮನೆ ದೇವ್ರು ನಂಜುಂಡೇಶ್ವರ ಮತ್ತೆ ಮಾಸ್ತಮಾದೇವಿ ಅಂತ. ನನಗ್ ದೇವ್ರ ಆಶೀರ್ವಾದ ಇಲ್ದೆ ನಾನು ಇಲ್ಲಿವರೆಗೆ ಬಂದಿಲ್ಲ. ಬಹಳ ನನ್ ದೈವ ಭಕ್ತ, ಹಂಗಾಗಿ ಎಲ್ಲಾರು ಹೊರಗಡೆ ಹೋಗುವಾಗ ಕೈ ಮುಗ್ದೆ ಹೋಗ್ತೀನಿ. ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಯಾರು ಸರ್, ಮೇಡಮ್ ಮಾಡ್ತಾರ ಅಥವಾ ನೀವೇ ಮಾಡ್ತೀರಾ ಹೇಗೆ ಅಂತ? ನಯನ ಮಾಡ್ತಾನೆ. ನಾವಿಬ್ರು ದೇವ್ರಿಗೆ ಏನ್ ಬೇಕು ಎಲ್ಲವನ್ನು ಕೇಳ್ಕತೀವಿ. ಅಷ್ಟೊಂದು ಇಲ್ಲ, ಫ್ರೀ ಇದ್ದಾಗೆಲ್ಲ ದೇವಸ್ಥಾನ ಕೊಟ್ಕೆ ಹೋಗ್ತೀವಿ. ನಮ್ ತಾಯಿ ಮಾಡ್ತಾರೆ. ಅವಳು ಬೆಳಗ್ಗೆ ಎದ್ದು ಅವಳೇ ಪೂಜೆ ಮಾಡ್ತಾಳೆ. ಅಮೇಜಿಂಗ್. ವೀಕ್ಷಕರೇ, ಮತ್ತೊಂದು ಕಡೆ ನಾವೀಗ ನಿಂತಿರುವಂತಹ ಜಾಗ ಇಡೀ ಕುಟುಂಬದ ಸದಸ್ಯರು ಕುಳಿತು ಊಟ ಮಾಡುವಂತಹ ಜಾಗ. ಬಟ್ ಎಷ್ಟೋ ಸಂದರ್ಭಗಳಲ್ಲಿ ಸ್ಪೆಷಲಿ ರಾಜಕಾರಣಿಗಳಿಗೆ ಕುಟುಂಬದ ಜೊತೆ ಕೂತ್ಕೊಂಡು ಊಟ ಮಾಡುವಂತಹ ಸೌಭಾಗ್ಯ ಸಿಗೋದಿಲ್ಲ ಅನ್ನುವಂತ. ಯಾವಾಗ್ಲೂ ಡೈನಿಂಗ್ ಟೇಬಲ್ ಮೇಲೆ ಕೂತು ಊಟ ಮಾಡೋ ಹವ್ಯಾಸ ಈಗ್ಲೂ ಇಲ್ಲ. ಯಾರ ಗೆಸ್ಟ್ ಗಳು ಬಂದಾಗ ಅವ್ರು ಮಾಡ್ತಾರೆ. ಸಾಮಾನ್ಯ ಬೆಳಿಗ್ಗೆ ತಿಂಡಿ ನಾನು ಹೊರಗಡೆ ಜನಗಳ ಹತ್ರ ಊಟ ತಿಂತೀನಿ, ಇಲ್ಲ ನಾನು ಹಾಲಲ್ಲೇ ತಿಂತೀನಿ. ನಾವು ಯಾವಾಗ್ಲೂ ನನ್ ಜೊತೆ ಒಟ್ಟಿಗೆ 8-10 ಜನ ಊಟ ಮಾಡೋ ಅಭ್ಯಾಸ. ಮಧ್ಯಾಹ್ನ ಲಂಚ್ಗಿದ್ರು ನನ್ ಜೊತೆ ಅಷ್ಟ್ ಜನ ಇರ್ತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಜನಗಳ ಜೊತೆನೆ ಮಾಡ್ಬಿಡ್ತೀನಿ. ಸಂಜೆ ಹೊತ್ತು ನಾವೆಲ್ಲ ಟಿವಿ ನೋಡ್ತಾ ಮಕ್ಳು, ನಾವು ಮನೆಯವರೆಲ್ಲ. ಅಭ್ಯಾಸ ಹಿಂದೆಯಿಂದನೂ ಇಲ್ಲ. ಯಾಕೆ ರೀಸನ್ ಏನಾದ್ರು? ಅಲ್ಲ, ನಮ್ಗದು ಸಣ್ಣದ್ರಿಂದ ಅಭ್ಯಾಸ ಆಗಿಲ್ಲ. ಮುಂಚೆ ನಾವೆಲ್ಲ ಒಗ್ಗಟ್ಟಿನ ಕುಟುಂಬದಲ್ಲಿ ಇದ್ದಾಗ ನಮ್ ತಾತವ್ರ ಜೊತೆ ಕುತ್ಕೊಂಡು ನಾವು ಊಟ ಮಾಡೋವು. ನಮ್ಮ ಒಂದೊಂದ್ ಟೈಮಿಂಗ್ಸ್ ಒಂದೊಂದು ಊಟ, ಎಲ್ಲಾರು ಬಂದವರೆಲ್ಲ ಹಂಗೆ ಒಟ್ಟು ಕೂತ್ ಊಟ ಮಾಡಬ, ಅದು ಇನ್ಲಿಂದನೂ ಬರ್ಲಿಲ್ಲ ಅದು. ಸರ್, ಎಷ್ಟು ವರ್ಷ ಆಯ್ತು ಈ ಮನೇನ್ ಕಟ್ಸಿ ಅಂತ? ಇದು ನನ್ನ ಪ್ರಕಾರ 2010 ರೆಡಿ ಆಗಿತ್ತು. ಆಗ ನಮ್ ತಂದೆ ತೀರೋದ್ರಿಂದ 2010 ಓಪನ್ ಆಯ್ತು. ಅದಕ್ಕಿಂತ ಮುಂಚೆ 1 ವರ್ಷ ರೆಡಿ ಆಗಿತ್ತು. ಮನೆ ಕಟ್ಟಿ ನನ್ನ ಪ್ರಕಾರ 15 ವರ್ಷದ ಮೇಲೆ ಆಗಿರ್ಬೇಕು. ವೀಕ್ಷಕರೇ, ಈಗ ನಾವು ಮತ್ತೊಂದು ಕಡೆ ಬರ್ತಾ ಇದೀವಿ. ಇದು ಸೀಕ್ರೆಟ್ ರೂಮ್. ಅಲ್ಲ, 2 ಹಾಲ್ಗಳಷ್ಟೇ. ಇದು ಹಾಲು, ಅದು ಹಾಲು.
ಇಲ್ಲಿ ಅಂದ್ರೆ ಆಫೀಸರ್ಸ್ ಗಳ ಜೊತೆ ಮತ್ತು ಏನಾದ್ರು ಪರ್ಸನಲ್ ಮೀಟಿಂಗ್ಸ್ ಮಾಡೋದಕ್ಕೆ ತುಂಬಾ ಒಳ್ಳೆ ಸ್ಪೇಸ್ ಇದು ಅಂತ. ಯಾವುದೇ ನನಗೆ ಸಾಂವಿಧಾನಿಕ ಹುದ್ದೆಗಳು. ಹುದ್ದೆ ಇಲ್ಲದೆ ಇರೋದ್ರಿಂದ ಹ್ಮ್. ಯಾವುದೇ ತರ ಆ ತರದ್ದೆಲ್ಲ ಇರೋದಿಲ್ಲ. ಹ್ಮ್. ಇದು ಸ್ವಲ್ಪ ಯಾವಾಗ್ಲೂ ನಮ್ಮ ಮನೆಯವರು ಅವರು ಯೂಸ್ ಮಾಡ್ತಾರೆ. ಓಕೆ. ಮತ್ ನಮ್ಮ ಮನೇಲಿ ಇದು ಪರ್ಸನಲ್ ಪ್ರೈವೇಟ್ ಅನ್ನೋದೇನಿಲ್ಲ. ಹ್ಮ್ ಹ್ಮ್. ಎಲ್ಲಾ ಕಡೆ ನಮ್ಮ ಕಾರ್ಯಕರ್ತರು, ನಮ್ ಲೀಡರ್, ನಮ್ನ ಇಷ್ಟಪಡೋರೆಲ್ಲ ಹ್ಮ್. ಎಲ್ಲಿ ಬೇಕಾದ್ರೂ ನಮ್ಮ ಮನೇಲಿ ಕೂತ್ಕೋಬಹುದು. ನಮ್ಮ ಮನೇಲಿ ರೆಸ್ಟ್ರಿಕ್ಷನ್ಸೇ ಇಲ್ಲ. ಓಕೆ ಸರ್, ಒಂದು ಅದ್ಭುತವಾಗಿರುವಂತ ಸ್ಕೆಚ್ ಇದೆ. ಸೊ ಯಾರು ಮಾಡ್ಕೊಟ್ಟಿದ್ದು ಸರ್ ಅದು? ಅದು ಅಲ್ಲೇ ಅಂಬಿ ದರ್ಶನ್ ಅಭಿಮಾನಿಗಳು ತಡಗವಾಡಿ ಅಂತ ಬರ್ದಿದೆ. ಹ್ಮ್ ಹ್ಮ್ ಹ್ಮ್. ಅದನ್ನ ಮಾಡ್ಕೊಟ್ಟಿರೋದು. ಓಕೆ. ಇದು ನಮ್ಮ ಮತ್ತೆ ಈ KRS ಕಡೆ ಅಲ್ಲಿ ಹಾ. ನಂದ 23ನೇ ವರ್ಷದ ಬರ್ತ್ಡೇನಲ್ಲಿ ಹ್ಮ್. ನಮ್ಮ KRS ಗ್ರಾಮದವರೆಲ್ಲ ಬೆಳ್ಳಿ ಫ್ರೇಮ್ ಹಾಕಿ ಓ ಬೆಳ್ಳಿದದು. ಅದನ್ನ ಉಡುಗೊರೆ ಕೊಟ್ಟಿದ್ದು. ಅದು ನನ್ನ ಎಂಗೇಜ್ಮೆಂಟ್ ಫೋಟೋ. ಅದು ಬಟ್ ನೀವ್ ಹೇಳ್ತಾ ಇದ್ರಿ ಸರ್, ಎಂಗೇಜ್ಮೆಂಟ್ ಅಲ್ಲಿ ಆಗ್ಲಿ ಅಥವಾ ಮದುವೆ ಸಂಭ್ರಮದಲ್ಲಾಗ್ಲಿ ತಂದೆಯವರು ಇರ್ಲಿಲ್ಲ ಅಂತ. ಆ, ತುಂಬಾ ಜನಕ್ಕೆ ಪಾಪ ಆ ತರದ್ ಲೈಕ್ ಕಾಡ್ತಾ ಇರುತ್ತೆ, ನಮಗೆ ತಂದೆ ಇರ್ಬೇಕಾಗಿತ್ತು, ಈ ಶುಭ ಸಂದರ್ಭವನ್ನ ನೋಡ್ಬೇಕಾಗಿತ್ತು ಅಂತ. ಲೈಕ್ ಅವ್ರು ಇರ್ತಿದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಂತ. ಎಲ್ಲ ಬಹಳ ಆರೋಗ್ಯವಾಗಿದ್ರು. ಅವ್ರು ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದು. ಹ್ಮ್ ಹ್ಮ್. ಬಹಳ ಸದೃಢವಾದಂತ ಮೈಕಟ್ಟು, ಪ್ರತಿದಿನ ಎದ್ದು ಯೋಗಾಸನ, ವ್ಯಾಯಾಮ, ಓಕೆ. ವಾಕ್ ಎಲ್ಲ ಮಾಡೋರು. ಅವ್ರು ಇರೋವರೆಗೂ ನಾನು ಹ್ಮ್. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಅವ್ರ ಜೊತೆ ವಾಕ್ ಮಾಡಿದೀನಿ, ಯೋಗಾಸನ ಮಾಡ್ಸೋರು ಮಾಡಿದೀನಿ. ಓಕೆ. ಮತ್ ನಾನು ನಂಗೆ ಸ್ವಿಮ್ ಬರ್ಲಿಲ್ಲ ಅಂದ್ರೂ ತಗೊಂಡ್ ಕಾಲಿಗೆ ಹಾಕ್ಬಿಡೋರು, ಓ. ಕಲಿ ಅಂತ. ಓಕೆ. ಬಹಳ ಅಂದ್ರೆ ಅವ್ರು ಹೆಂಗೆ ಮೈಕಟ್ಟು ಇಟ್ಕೊಂಡಿದ್ರು ಅದೇ ತರ ನಮ್ನು ಹ್ಮ್ ಹ್ಮ್. ಸದೃಢವಾದಂತ ದೇಹ ಇಟ್ಕೋಬೇಕು ಅನ್ನುವಂಥದ್ದು ಆಸೆ ಅವ್ರದ್ದು. ಓಕೆ. ನಿಮಗೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ ಕನಸಿರುತ್ತೆ. ಏನ್ ಕನ್ಸಿನ ಇಟ್ಕೊಂಡಿದ್ದೀರಿ ಇಬ್ರು ಮಕ್ಕಳ ಬಗ್ಗೆ? ಅವ್ರೇನಿಲ್ಲ, ಒಳ್ಳೆ ಪ್ರಜೆಗಳಾಗ್ಬೇಕು. ಹ್ಮ್. ಅವ್ರು ಏನೇನ್ ಓದ್ತಾರೆ ಅದೆಲ್ಲ ಓಕೆ. ನಮ್ಮ ಮನೆಯವರೇ ನೋಡ್ಕೋತಾರೆ. ಸ್ಕೂಲು ಹ್ಮ್. ಅದೆಲ್ಲ ಡಿಸಿಷನ್ಸ್ ನಾನು ಹೆಂಡ್ತಿನೇ ತಗೊಳೋದ್ರಿಂದ ಹ್ಮ್ ಹ್ಮ್. ನಾನು ಅವ್ರ ಸ್ಕೂಲ್ಗೆ ಅಡ್ಮಿಷನ್ಗೆ ಅವಳು ಗಲಾಟೆ ಮಾಡಿದ್ಲು ಅಂತ ಹೋದಾಗ ಅಡ್ಮಿಷನ್ಗೆ ಫಸ್ಟ್ ಡೇ ಹೋಗಿ ಹ್ಮ್. ಸ್ಕೂಲಿಗೆ ಸೇರ್ಸ್ ಬಂದಿದ್ದೆ. ಒಂದಿನ ನನ್ ದೊಡ್ಡ ಮಗ, ನಾನು ಬಸ್ಸಲ್ಲಿ ಹೋಗ್ತೀನಿ, ಎಲ್ಲಾ ಪೇರೆಂಟ್ಸ್ ಬಂದು ಡ್ರಾಪ್ ಮಾಡ್ತಾರೆ, ನೀನ್ ಬರೋದೇ ಇಲ್ಲ ಅಂತ ಎಲ್ಲಾ ಫ್ರೆಂಡ್ಸ್ ಎಲ್ಲ ಗಲಾಟೆ ಮಾಡ್ತಾರೆ ಅಂತ ಹೇಳಿದಾಗ ಹ್ಮ್. ಅವನ್ನ ಫಸ್ಟ್ ಡೇ ಹ್ಮ್. ಹೋಗಿ ಬಸ್ ಹತ್ಸಿ ಅವಾಗ ತಗೊಂಡಿರೋ ಫೋಟೋ ಇದು. ಓ. ಯಾವಾಗ ಸರ್, ಎಷ್ಟು ವರ್ಷದಿಂದ? ಅವನು ಐಕೆನ್ ಸ್ಕೂಲ್ಗೆ ಹೋಗ್ತಿದ್ದ. ಅದಾದ್ಮೇಲೆ ಎಕ್ಸೆಲ್ ಪಬ್ಲಿಕ್ ಸ್ಕೂಲ್ಗೆ ಸೇರ್ಕೊಂಡ. ಹ್ಮ್. ಅವ್ನು ಬೆಳಿಗ್ಗೆ 8 ಗಂಟೆಗೆನೆ ಅವನ್ನ ಅವನ್ ಖುಷಿ ನೋಡಿ Okay. ಅಷ್ಟೇ. ಬಸ್ ಹತ್ಸೋದು, ಹಾ. ಒಂದ್ ಯಾವ್ದೇ ಸ್ಪೋರ್ಟ್ಸ್ ಡೇ ಅದಕ್ಕೆಲ್ಲ ಹೋಗಕ್ ನನ್ಗೆ ಅವಕಾಶನೇ ಸಿಕ್ಕಿಲ್ಲ. Okay. ಎರಡನೇ ಮಗ ಚಿಕ್ಕವನು, ಹ್ಮ್. ಈಗ ಹ್ಮ್. 2 years. ಹೌದು. ಅವನ್ ಜೊತೆ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೀನಿ ದೊಡ್ಡವನ್ ಹೋಲ್ಸ್ಕೊಂಡ್ರೆ. ಓಕೆ. ಅವನಿಗೆ ಒಳ್ಳೆ ಹೆಸರಿಟ್ಟಿದ್ದೀರಿ ಸರ್, ನನಗೆ ತುಂಬಾ ಇಷ್ಟ ಆಯ್ತು. ಏನದ ಹೆಸರು? ದೊಡ್ಡವನು ಲಕ್ಷ್ಯ ಎಸ್ ಗೌಡ ಅಂತ, ಹಾ. ಎರಡನೇವನು ಕಿಯಾನ್ಶ್ ಎಸ್ ಗೌಡ. ಕಿಯಾನ್. Okay. ಕಿಯಾನ್ಶ್ ಅಂದ್ರೆ ಮಾಡರ್ನ್ ನೇಮ್ ಆಫ್ ಲಾರ್ಡ್ ಶಿವ ಅಂತ, ಓ. ಶಿವನ ಹೆಸರು. ಓಕೆ, ಅಮೇಸಿಂಗ್. ವೀಕ್ಷಕರೇ, ಈಗ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ಬುದ್ಧನ ಅದ್ಭುತವಾದಂತಹ ವಿಗ್ರಹಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸರ್, ಬುದ್ಧನ ತತ್ವಗಳನ್ನ ಫಾಲೋ ಮಾಡೋದು ಕಾಂಗ್ರೆಸ್, ಅಂಬೇಡ್ಕರ್ ತತ್ವಗಳನ್ನ ಫಾಲೋ ಮಾಡೋರು ಕಾಂಗ್ರೆಸ್, ಬಸವನ ತತ್ವಗಳನ್ನ ಫಾಲೋ ಮಾಡೋರು ಕಾಂಗ್ರೆಸ್ ಅನ್ನೋ ತರದ್ ಹಣೆಪಟ್ಟಿನ ಕಟ್ಟುವಂತಹ ಒಂದು ಹುನ್ನಾರ ಕೂಡ ಇದೆ. ಅಂಬೇಡ್ಕರ್, ಬುದ್ಧ, ಬಸವ ಸರ್ವವ್ಯಾಪಿ ಅನ್ನುವಂಥದ್ದನ್ನ ಕನ್ವೆ ಮಾಡ್ಬೇಕಾಗ್ತದೆ ಜನಕ್ಕೆ. ಅಲ್ಲ, ಏನಾದ್ರೂ ಅಂಬೇಡ್ಕರ್ ಅವ್ರಿಗೆ ಹ್ಮ್. ಬಸವ ತತ್ವ, ಬುದ್ಧ ತತ್ವಕ್ಕೆ ಅವಮಾನ ಯಾರು ಮಾಡಿರತ್ತಿದ್ರೆ ಅದು ಕಾಂಗ್ರೆಸ್ಸಿಗ್ರೆ. Correct. ಅಂಬೇಡ್ಕರ್ ಅವ್ರನ್ನ 2 ಬಾರಿ ಹೌದು. ಸೋಲಿಸ್ತಂತವ್ರು. ಹ್ಮ್ ಹ್ಮ್. ಅಂಬೇಡ್ಕರ್ ಅವ್ರಿಗೆ ಎಷ್ಟು ನಿಷ್ಕೃಷ್ಟವಾಗಿ ಹ್ಮ್. ನಡೆಸ್ಕೊಂಡಿದ್ದಾರೆ. ಮತ್ತೆ ಅವರ ಪ್ರತಿಯೊಂದು ನಿಲುವುಗಳಿಗೂ ವಿರೋಧವನ್ನ ವ್ಯಕ್ತಪಡಿಸ್ತಂತವ್ರು ಹ್ಮ್ ಹ್ಮ್. ಕಾಂಗ್ರೆಸ್ ಅವರು. ಓಕೆ. ಅವ್ರು ತೀರ್ಕೊಂಡಂತ ಕಾಲದಲ್ಲಿ ಅವ್ರು ಮಣ್ಣು ಮಾಡ್ಲಿಕ್ಕೂ ಜಾಗ ಕೊಡದಾನೆ ಯಾವ್ದೋ ಕೆರೆ ಅಂಗಳದಲ್ಲಿ ಹ್ಮ್. ಮಣ್ಣು ಮಾಡಕ್ ಅವರ ದೇಹವನ್ನ ದೆಹಲಿಯಿಂದ ಸಾಗಿಸ್ಲಿಕ್ಕೆ ಅನುವು ಮಾಡ್ಕೊಡದಂತೆ ಬಹಳ ತುಚ್ಛವಾಗಿ ನಡೆಸ್ಕೊಂಡಿರೋರು ಕಾಂಗ್ರೆಸ್. ಹ್ಮ್ ಹ್ಮ್. ನಾನು 2023 ಅಕ್ಟೋಬರ್ನಲ್ಲಿ ಹ್ಮ್. ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಲಂಡನ್ ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮನೆಗೆ ಭೇಟಿ ಕೊಟ್ಟಿದ್ದೆ. ಓಕೆ. ನಾನು ಲಂಡನ್ ನಗರಕ್ಕೆ ಹೋದಾಗ ಆ ಲಾಂಬೇತ್ ನಗರದಲ್ಲಿ ಥೇಮ್ಸ್ ನದಿ ಹ್ಮ್. ತೀರದಲ್ಲಿ ಇರ್ತಕ್ಕಂಥ ಬಸವಣ್ಣನವರ ಪುತ್ಥಳಿಗೆ ಹೋಗಿ ಹ್ಮ್. ಮಾಲಾರ್ಪಣೆ ಮಾಡಿ ಬಂದೆ. ಮೊನ್ನೆ ಹೌದು. ನಾನು ನನ್ನ ಮಗನು ಹೋಗಿದ್ದೆ. ಹ್ಮ್. ಮತ್ತೆ ಏನೆಲ್ಲ ಅಂಬೇಡ್ಕರ್ ಅವ್ರಿಗೆ ಹ್ಮ್. ಈಗ ಬದುಕಿದ್ದಾಗ್ಲೇ ಪ್ರಧಾನ ಮಂತ್ರಿಗಳಾದವರು ಭಾರತ ರತ್ನ ತಗೊಂಡವ್ರೆ. ಹ್ಮ್. ಅಂಬೇಡ್ಕರ್ ಅವರು ಕಾಲವಾದ ಸುಮಾರು ವರ್ಷಗಳ ಕಾಂಗ್ರೆಸ್ಸೇತರ ಸರ್ಕಾರ ಬಂದು ಅವ್ರಿಗೆ ಭಾರತ ರತ್ನ ಅವಾರ್ಡ್ ಅನ್ನ ಕೊಟ್ಟಂತದ್ದು ನಿದರ್ಶನವನ್ನ ನೋಡಿದ್ವಿ.
ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹ್ಮ್. ಅಂಬೇಡ್ಕರ್ ಒಂದು ಫೋಟೋವನ್ನ ಸಂಸತ್ನಲ್ಲಿ ಇಟ್ಟು Correct. ಮತ್ ಸಾಕಷ್ಟು ಅವ್ರ ಹೆಸರುಗಳಲ್ಲಿ ಒಳ್ಳೊಳ್ಳೆ ಈಗ ಲಂಡನ್ ಸ್ಕೂಲ್ ಆಫ್ ಆ ಒಂದು ಮನೆಯನ್ನ ಓದಂತ ಮನೆಯನ್ನ ಹ್ಮ್. ಫಡ್ನವೀಸ್ ಅವ್ರ ಸರ್ಕಾರ Correct. ಆ ಮನೆಯನ್ನ ಖರೀದಿ ಮಾಡಿ ಅಲ್ಲಿ ಅಂಬೇಡ್ಕರ್ ಅವರ ಎಲ್ಲಾ ಓದಿರ್ತಕ್ಕಂಥ ಪುಸ್ತಕಗಳು, ಮೇಜುಗಳು, ಹೌದು. ಅವ್ರು ಬಳಸ್ತಿದ್ದಂತ ಪೆನ್ನು ಹ್ಮ್. ಎಲ್ಲವನ್ನು ಒಂದು ಸಂಗ್ರಹಾಲಯ ಮಾಡಿದೆ ಎಲ್ಲಿ ಲಂಡನ್ ನಲ್ಲಿ. ಓಕೆ. ಅದೇ ತರ ಏನೆಲ್ಲ ಅಂಬೇಡ್ಕರ್ ಅವರಿಗೆ ಗೌರವವನ್ನ ಸೂಚಿಸ್ಬೇಕಾಯ್ತು ಹ್ಮ್. ಅದನ್ನ ಸೂಚಿಸ್ಲಿಕ್ಕೆ ಕಾಂಗ್ರೆಸ್ಸೇತರ ಸರ್ಕಾರವಾದಂತ ಜನತಾ ಪರಿವಾರದ ಸರ್ಕಾರಗಳೇ ಬರ್ಬೇಕಾಗಿತ್ತು. ಹಂಗಾಗಿ ಹ್ಮ್. ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಹ್ಮ್. ಗಾಂಧಿ ಎಲ್ಲಾ ತತ್ವವನ್ನ ನಾವು ರೂಢಿಸ್ಕೊಂಡು ಹ್ಮ್. ನಿಜವಾಗ್ಲೂ ಜನಸಾಮಾನ್ಯರ ಮೇಲೆ ಹ್ಮ್. ಜನಸಾಮಾನ್ಯರ ಬಳಿ ಇರ್ತಕ್ಕಂಥ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ. ಓಕೆ ವೀಕ್ಷಕರೇ, ಈಗ ಇದರ ಅಪೋಸಿಟ್ ಅಲ್ಲಿ ಮತ್ತೊಂದು ಕೋಣೆ ಇದೆ. ಅಲ್ಲಿ ನಿಮಗೆ ನೂರಾರು ನೆನಪಿನ ಕಾಣಿಕೆಗಳು ಕಾಣಸಿಗುತ್ತೆ. ಸೊ ಇಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾದಂತಹ ವ್ಯವಸ್ಥೆ. ಈಗ ನೂರಾರು ನೆನಪಿನ ಕಾಣಿಕೆಗಳಿರುತ್ತಾ ನಾವು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸೊ ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾರೆ. ಸೊ ಅಲ್ಲೆಲ್ಲವೂ ಕೂಡ ಜನ ನೆನಪಿನ ಕಾಣಿಕೆಯನ್ನ ಕೊಡೋದು ಸಹಜ. ಸರ್, ಇಲ್ಲಿ ತನಕ ಎಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದಿರಿ ಅಂತ? ಅಲ್ಲ, ನೀವೀಗ ಇಲ್ಲಿ ಏನ್ ನೋಡ್ತಾ ಇದ್ದೀರಿ, ಹ್ಮ್. ಒಂದ್ 2-3 ತಿಂಗಳಿಂದ ಕೊಟ್ಟಿರೋವು ಇಲ್ಲಿ ಇರ್ತವೆ. ಓಕೆ. ಸಾಮಾನ್ಯವಾಗಿ ಹ್ಮ್. ಇಲ್ಲೆಲ್ಲ ಫಿಲ್ ಆದಾಗ ಎಲ್ಲವನ್ನು ಎತ್ತಿಡ್ತಾರೆ. ನಮ್ಮ Okay. ಬೇರೆ ಬೇರೆ ನಮ್ದು ಬಿಜೆಪಿ ಕಚೇರಿಗೆ ತಗೊಂಡೋಗಿಡ್ತಾರೆ. ಹ್ಮ್ ಹ್ಮ್ ಒಂದಷ್ಟು ಮೇಲ್ಗಡೆ ನಮ್ ತಾಯಿ ಕೊಟ್ಟವೆಲ್ಲನೇ ಮೇಲ್ಗಡೆ ನೀಟಾಗಿ ಎತ್ತಿಟ್ಕೊಂಡು ಹ್ಮ್ ಹ್ಮ್ ಇಟ್ಟಿರ್ತಾರೆ. ಹಂಗಾಗಿ ಯಾವ್ಯಾವ ತಕ್ಷಣಕ್ ಬರ್ತವೆ ಅದನ್ನೆಲ್ಲ ಇಲ್ಲಿ ಇರುವಂತ ಹ್ಮ್. ಒಂದ್ ಇದನ್ನ ನಮ್ಮ ಹುಡುಗರುಗಳೆಲ್ಲ ಇಲ್ಲಿ ಜೋಡಿಸಿಟ್ಟಿರ್ತಾರೆ. ಓಕೆ. ಇದು ಆಂಜನೇಯನದ್ದು ಬೆಳ್ಳಿ ವಿಗ್ರಹನ ಅಂತ ಸರ್? ಇರ್ಬೋದು ಸರ್, ಅದು ಪಟ್ಸಮ್ನಳ್ಳಿ ಗ್ರಾಮಸ್ಥರು ಕೊಟ್ಟಿರೋದು. ಅದು ಏನು ಚೆಕ್ ಮಾಡಿಸಿಲ್ಲ ನಾನು. ಓಕೆ ವೀಕ್ಷಕರೇ, ಎಡಭಾಗದಲ್ಲಿ ನೀವು ನೋಡಬಹುದು ಇಲ್ಲೂ ಕೂಡ ಅನೇಕ ನೆನಪಿನ ಕಾಣಿಕೆಗಳಿದೆ. ಕಾಮಧೇನಿನ ಒಂದು ನೆನಪಿನ ಕಾಣಿಕೆ ಆಗಿರಬಹುದು ಮತ್ತು ಬೆಳ್ಳಿ ಪರ್ವ D25 ಅನ್ನುವಂತಹ ಅದ್ಭುತ ಕಾರ್ಯಕ್ರಮ ಆಯ್ತು. ಸೊ ಅದರ ರೂವಾರಿ ಕೂಡ ತಾವೇ. ಹೇಗಿತ್ತು ಸರ್ ಆ ಕ್ಷಣ? 25 ವರ್ಷಗಳು ಪೂರೈಸಿದಂತಹ ಸಂಭ್ರಮ ಅದು. ಹೌದು, ಅದೊಂದು ಸುಸಂದರ್ಭ. ನಾನ್ ಮಾಡ್ಲಿಕ್ಕೆ ಅವ್ರ ಅವಕಾಶ ಮಾಡಿಕೊಟ್ರು ನನ್ನ ಕ್ಷೇತ್ರದಲ್ಲೇ. ಕನಿಷ್ಠ ಒಂದ್ 50,000 ಜನ ಸೇರಿದ್ರು ಆ ಕಾರ್ಯಕ್ರಮಕ್ಕೆ. ಅಷ್ಟೇ ಪ್ರೀತಿ ಇಂದ ದರ್ಶನ್ ಅಣ್ಣವರು ಒಂದ್ 4-5 ಗಂಟೆಗಳ ಕಾಲ ಆ ಕಾರ್ಯಕ್ರಮದಲ್ಲಿ ಇದ್ರು. ನಮ್ಮ ಸುತ್ತೂರು ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು, ವಿನಯ್ ಗುರುಜಿ ಅವರು, ನಮ್ ಶೇಖರ್ ಸ್ವಾಮೀಜಿ ಅವರು, ನಮ್ಮ ಇಸ್ಕಾನ್ ಎಲ್ಲಾ ಗುರುಗಳು ಬಂದು ಅವ್ರಿಗೆ ಆಶೀರ್ವಾದವನ್ನ ಮಾಡಿ, ಚಿತ್ರರಂಗದ ಅನೇಕ ದಿಗ್ಗಜ ನಟರು, ಕಲಾವಿದರು, ತಂತ್ರಜ್ಞರೆಲ್ಲ ಬಂದು ಅವ್ರಿಗೆ ಸನ್ಮಾನಿಸುವ ಕಾರ್ಯಕ್ರಮ ಆಗಿತ್ತು. ಇದ್ ನೋಡಿ, ಇದು ಹೊಳೆ ಆಂಜನೇಯ ಸ್ವಾಮಿ ಅಂತ ಮದ್ದೂರಲ್ಲಿ ಬಹಳ ಶ್ರೇಷ್ಠವಾದ ದೇವಸ್ಥಾನ ಅದು. ಅವ್ರು ಅಲ್ಲೋದಾಗ ಕೊಟ್ಟಿರ್ತಕ್ಕಂಥ ಮೈಸೂರು ಆಸ್ಥಾನದಲ್ಲಿ ಅವ್ರಗಳಿಗೆ ಕೊಡ್ತಿದ್ದಂಥದ್ದು ರವಿ ವರ್ಮ ಅವ್ರ ಪೇಂಟಿಂಗ್ ಅಂತದ್ದು. ಹಂಗಾಗಿ ಸರಸ್ವತಿ ತಾಯಿ ಅದನ್ನ ನಮ್ಮ ಭಾನುಪ್ರಕಾಶ್ ಗುರುಗಳು ಕೊಟ್ಟಿದ್ದದು. ಸರ್, ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರೆ. ಮನೆಗೆ ಬಂದಾಗ ಲೈಕ್ ಆ ಫೀಲ್ ಇರುತ್ತಲ್ಲ, ಸೊ ಅದನ್ನ ಎಲ್ಲೂ ಕೂಡ ಶೇರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಿಜವಾಗ್ಲೂ ಮಂತ್ರಾಲಯದ ಫೀಲ್ ಕೊಡುತ್ತ ಮನೆ ಅಂತ? ಅಲ್ಲ, ನಮ್ ಮನೆಗ್ ಬಂದ್ರೆ ಅದೊಂಥರ ನೆಮ್ಮದಿ. ನಾವ್ ಎಲ್ಲೇ ಹೋಗಿ ಮನೆಗ್ ಬಂದ್ಬಿಟ್ರೆ ಹಬ್ಬ, ನಮ್ ಮನೆಗ್ ಬಂದ್ಬಿಟ್ವಪ್ಪ ಅಂತ ತರ. ಇದೆಲ್ಲ ನಮ್ಮ ತಂದೆ ತಾಯಿಗಳ ಕನ್ಸು. ಮನೆ ಮಕ್ಳು ಕಾಯ್ತಾ ಇರ್ತಾರೆ. ಮತ್ತೆ ಒಂದ್ ನಮ್ಮ ಆಸ್ಥಾನ, ಇದು ನಮ್ಮ ವಾಸಸ್ಥಾನ ಆಗಿರೋದ್ರಿಂದ ಮನೆಗ್ ಬಂದ ತಕ್ಷಣ ಅದು ಎಲ್ಲಾರ್ಗುನು, ಯಾವ್ದು ಸಣ್ಣ ಮನೆ ಇರ್ಲಿ ದೊಡ್ಡ ಮನೆ ಇರ್ಲಿ ಮುಖ್ಯ ಅಲ್ಲ, ನಮ್ ಮನೆಗಳು ನಮ್ಗೆ ಬಹಳ ಮುಖ್ಯ ಆಗ್ತದೆ. ಸರ್, ತುಂಬಾ ಜನಕ್ಕೆ ಪ್ರಶ್ನೆ ಏನು ಅಂತಂದ್ರೆ, ರಾಜಕೀಯದಲ್ಲಿರುವಂತವ್ರು ರಾಜಕೀಯ ಮಾಡ್ತಾರೆ, ಓಕೆ, ಬಟ್ ಇವ್ರಿಗೆ ಸೋರ್ಸ್ ಆಫ್ ಇನ್ಕಮ್ ಏನು, ದುಡ್ಡು ಹೆಂಗ್ ಬರುತ್ತೆ, ಜನರ ದುಡ್ಡು ಕೊಳ್ಳೆ ಹೊಡೆದ್ ಬಿಟ್ರು ಅಂತೆಲ್ಲ ಮಾತಾಡ್ತಾರೆ, ಸ್ಪೆಷಲಿ ರಾಜಕಾರಣಿಗಳಿಗೆ. ಇನ್ಫ್ಯಾಕ್ಟ್ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಹೊಸ ಮನೆ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಟೀಕೆ ಮಾಡಿದಂಥವ್ರು ಆ ಒಂದು ವರ್ಗ ಕೂಡ ಇದೆ. ಈ ವಿಚಾರಗಳನ್ನ ಹೇಗ್ ಡಿಫೆಂಡ್ ಮಾಡ್ತೀರಿ ಅಂತ? ಅಲ್ಲ, ನನ್ನ ಮೇಲೆ ಈ ಪ್ರಶ್ನೆ, ಯಾಕೆಂದ್ರೆ ನಾನು ಯಾವುದೇ ಸಾಂವಿಧಾನಿಕ ಹುದ್ದೆಯನ್ನ ಅಲಂಕರಿಸಿಲ್ಲ. ಬಿಸ್ನೆಸ್ ಮಾಡ್ತೀನಿ, ಇನ್ಕಮ್ ಬರುತ್ತೆ. ನನ್ನ ಸ್ವಂತ ದುಡ್ಡನ್ನೇ ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳಿಗೆ ವಿನಿಯೋಗ ಮಾಡ್ತೀನಿ. ಸಾಕಷ್ಟು ಜನ ಸ್ನೇಹಿತರು ನನಗ್ ಸಹಕಾರ ಮಾಡ್ತಾರೆ. ನನಗೆ ಮೊನ್ನೆ ಒಂದು ಹೆಣ್ಮಗು ತೀರೋಯ್ತಲ್ಲ, ನಾನೀಗ 10,000 ಹೆಲ್ಮೆಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ಬಿಟ್ಟೆ. ನನಗೆ ನನ್ನ ಸ್ನೇಹಿತರೆಲ್ಲ ನಾವು ನಿನ್ ಜೊತೆ ಕೈ ಜೋಡಿಸ್ತೀವಿ ಅಂತ ಶಾಂಪಲ್ ಎಲ್ಲ ಕಳ್ಸಿಕೊಟ್ಬಿಟ್ಟಿದ್ದಾರೆ. ಹಂಗಾಗಿ ಈಗಾಗಲೇ ಸಾಕಷ್ಟು ಸಾಂಪಲ್ಸ್, ಒಂದು
ಹಲವಾರು ಸಾಂಪಲ್ಸ್ ಬಂದಿದೆ. ಮುಂದ್ಲು ತಿಂಗಳಿಂದ 10,000 ಹೆಲ್ಮೆಟ್ ನ ಕ್ಷೇತ್ರದ ಉದ್ದಗಲಕ್ಕೂ ಮೊದಲ ಪ್ರಿಯಾರಿಟಿಲಿ ಯಾರ್ಯಾರು ವಿದ್ಯಾರ್ಥಿಗಳು ದಿನ ಸಿಟಿಗೆ ಹೋಗ್ತಾರೆ ಬರ್ತಾರೆ ಅವ್ರಗಳಿಗೆಲ್ಲ ಹೆಲ್ಮೆಟ್ ವಿತರಣೆ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದ್ರೆ ಮುಂದೊಂದು ದಿನ ರಾಜಕೀಯದಲ್ಲಿ MLA ನೋ ಅಥವಾ MLC ನೋ ಆದಾಗ ಈ ವಿಚಾರಗಳು ಚರ್ಚೆ ಆಗಬಾರದು ಮತ್ತು ಬೇರೆ ರೀತಿಯಲ್ಲಿ ಆಸ್ಪದ ಆಗಬಾರದು ಅನ್ನುವಂತ ಕ್ಲಾರಿಟಿ ಕೇಳಿದೆ. ಅಲ್ಲ, ಯಾರೇ ಸಾರ್ವಜನಿಕ ಜೀವನದಲ್ಲಿದ್ದಾಗ ಜನಗಳಿಗೆ ಮರೆಮಾಚುವ ಕೆಲಸವನ್ನ ಮಾಡಬಾರ್ದು. ನಾವೊಂಥರ ರಾಜಕಾರಣಿಗಳು ತೆರೆದ ಪುಸ್ತಕದಂತಿರ್ಬೇಕು. ಸಾರ್ವಜನಿಕವಾಗಿ ನಾವೇನಾದ್ರೂ ಮಾತು ಕೊಟ್ರೆ ಅದು ಸಾಲ ಮಾಡ್ದಂಗೆ ಅಂತ ಚೌಡಯ್ಯವರು ಯಾವಾಗ್ಲೂ ಹೇಳೋರು, HD ಚೌಡಯ್ಯನವರು. ಹಂಗಾಗಿ ನಾವೇನ್ ಹೇಳ್ತೀವಿ, ಏನ್ ಮಾತು ಕೊಡ್ತೀವಿ ಅದನ್ನ ನಡ್ಕೋಬೇಕು. ಮತ್ತೆ ಪೂರಕವಾಗಿ ಜನ ಮೆಚ್ಚೋ ರೀತಿನಲ್ಲಿ ನಾವು ರಾಜಕಾರಣವನ್ನ ಸಮಾಜಮುಖಿ ಕೆಲಸ ಮಾಡೋದ್ರ ಮುಖಾಂತರ ಮಾಡಬೇಕು. ಓಕೆ ಸರ್, ಪ್ರತಿ ರಾಜಕಾರಣಿಯೂ ಕೂಡ ನ್ಯೂಸ್ ಪೇಪರ್ ಗಳನ್ನು ಓದ್ತಾರೆ, ಟಿವಿ ಚಾನೆಲ್ ಗಳನ್ನ ನೋಡ್ತಾರೆ, ಸ್ಪೆಷಲಿ ನ್ಯೂಸ್ ಚಾನೆಲ್ ಗಳನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ನೀವು ಆ ವಿಚಾರದಲ್ಲಿ ಡಿಫ್ರೆಂಟ್. ಟಿವಿ ನೋಡಿನೇ ವಿಚಾರ ತಿಳ್ಕೋಬೇಕು ಅಂತೇನು ಇಲ್ಲ, ಯಾಕೆಂದ್ರೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೇಕು ಅನ್ನುವಂತ ನಾಲೆಡ್ಜ್ ಇದ್ರೆ ಸಾಕು ಅಂತ ಹೇಳ್ತಾರೆ. ಅಲ್ಲ, ನಾನು ಸಮಾಜದ ಏನೆಲ್ಲ ನಡೀತಾ ಇದೆ ಅದನ್ನ ಗ್ಲಾನ್ಸ್ ಮಾಡ್ತೀನಿ. ಮತ್ತೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಎಲ್ಲವೂ ನಮ್ ಕೈಲೇ ಇರುತ್ತೆ. ಹಿಂಗಾಗಿ ನನ್ಗೆ ಸಮಯ ಸಿಕ್ಕಾಗೆಲ್ಲ ಟಿವಿನೂ ನೋಡ್ತೀನಿ, ಪತ್ರಿಕೆ ನೋಡ್ತೀನಿ. ಆದ್ರೆ ಫಾಸ್ಟ್ ಅಂಟ್ಕೊಂಡ್ ಕೂರೋದಿಲ್ಲ. ಬೆಳಗ್ಗೆ ಪೇಪರ್ ಇಲ್ದೇನೆ ಇಲ್ಲ ಅನ್ನಂಗೇನಿಲ್ಲ. ಸ್ಥಳೀಯ ವಿಚಾರಗಳು ಬೇಕು ಅಂತಂದಾಗ ಮಂಡ್ಯ ಎಡಿಷನ್ ನೋಡ್ಕೊಡ್ತೀನಿ. ಉಳಿದಂತ ರಾಜ್ಯದ ಎಲ್ಲಾ ರಾಷ್ಟ್ರದ ಪ್ರಪಂಚದ ವಿದ್ಯಮಾನಗಳು ಈಗ ನಮ್ ಫೋನ್ಗಳಲ್ಲೇ ಬಂದ್ಬಿಡೋದ್ರಿಂದ ನಾನು ಫ್ರೀ ಇದ್ದಾಗೆಲ್ಲ ಸಿನಿಮಾ ನೋಡ್ತೀನಿ. ಮೊನ್ನೆ ನಾನು ನನ್ ಮಗ ಅವನ್ಗೆ ನಿನ್ನೆ ಭಾನುವಾರ ಮತ್ತೆ ಶನಿವಾರ ರಜಾ ಇತ್ತು, 2 ಸಿನಿಮಾ ಒಟ್ಟಿಗೆ ನೋಡಿದೀವಿ. 2 ಗಂಟೆ ರಾತ್ರಿವರೆಗೂ ನೋಡಿದೀವಿ. ಹಿಂಗೆ ಹೆಚ್ಚೆಚ್ಚು ಸಿನಿಮಾ ನೋಡ್ತೀವಿ. ಟೈಮ್ ಸಿಕ್ತಾಗ ಅವ್ನ್ ಕರ್ಕೊಂಡು ಹೊರಗಡೆ ಸುತ್ತಾಡ್ತೀನಿ. ಅಂದ್ರೆ ಹೊರಗಡೆ ಎಲ್ಲಾರ ದುಬೈ ಕರ್ಕೊಂಡು ಹೋಗಿದ್ದೆ, ಲಂಡನ್. ಯಾಕೆಂದ್ರೆ ಅವ್ರೇನನ್ನು ಮಿಸ್ ಮಾಡ್ಕೋಬಾರ್ದು. ಈಗ ನಾವೆಷ್ಟು ನಮ್ಮ ತಂದೆ ತಾಯಂದ್ರನ್ನ ಮಿಸ್ ಮಾಡ್ಕೋತೀವಿ, ಆತರ ಅವರ ಒಂದು ಕಾಲದಲ್ಲಿ ಏನನ್ನು ತೋರಿಸ್ಲಿಲ್ಲ ಅಂತ ಆಗ್ಬಾರ್ದು. ಹಂಗಾಗಿ ವರ್ಷಕ್ಕೊಂದು ದಸರಾ ರಜಾ ಸಿಕ್ತಾಗ, ಸಮ್ಮರ್ ಹಾಲಿಡೇಸ್ ಸಿಕ್ತಾಗ ಇವನ್ನ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಓಕೆ, ಯಾವುದು ನಿನ್ನ ಫೇವ್ರೇಟ್ ಟ್ರಿಪ್ ಅಪ್ಪನ ಜೊತೆ ಹೋಗಿದ್ದು? UAE, ದುಬೈ. ದುಬೈ, ಲಂಡನ್ ಇಷ್ಟ ಆಯ್ತು. ಲಂಡನ್ ಇಷ್ಟ ಆಯ್ತು, ಆದ್ರೆ ದುಬೈ ಅದಕ್ಕಿಂತ ಇಷ್ಟ. ಓ ಗುಡ್. ಓಕೆ, ಏನಾಗ್ತೀಯ ದೊಡ್ಡವನಾಗಿ? DC. ಯಾವ ಡಿಸ್ಟಿಕ್ಗೆ? ಗೊತ್ತಿಲ್ಲ, ಮೈಸೂರು. ಏನ್ ಸರ್, ಏನಾದ್ರು ಲೈಕ್ ಪ್ಲಾನ್ಡಾ ಫುಲ್ ಮನೆಯಲ್ಲಿ ಅಂತ? ನಾನು ಹೇಳದ್ನಲ್ಲ ಸರ್, ಅವ್ರು ಒಳ್ಳೆ ಸನ್ಮಾರ್ಗದಲ್ಲಿ ನಡೆದು ಒಳ್ಳೆ ಪ್ರಜೆಗಳಾದ್ರೆ ಅದೇ ನಮಗ್ ಸಂತೋಷ. ಈ ವಯಸ್ಸಲ್ಲಿ ಅವ್ರ ಏನ್ ಡಿಸೈಡ್ ಮಾಡಕ್ಕಾಗತ್ತೆ. ಕರೆಕ್ಟ್. ಬಟ್ ಒಂದು ಕನಸಂತೂ ಇದ್ದೇ ಇರುತ್ತೆ, ಅದು ಪ್ರಭಾವ ಬೀರಿರುತ್ತೆ. ಮನೆಯಲ್ಲಿರುವಂತ ವಾತಾವರಣ ಆಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿ ಯಾರಿಗೂ ಒಂದು ನೋಡಿ ಇರ್ತೀವಿ, ಎಸ್ ಇವ್ರಿಗೆ ಅವ್ರ ಅಮ್ಮನ್ಗೆ ಇವರೆಲ್ಲ ಒಳ್ಳೆ ದಕ್ಷ ಅಧಿಕಾರಿಗಳಾಗ್ಬೇಕು, ಒಳ್ಳೊಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅನ್ನೋ ಆಸೆ ಇದೆ. ಓಕೆ, ಅಂದ್ರೆ ಮೇಡಮ್ಗೂ ಕೂಡ IAS IPS ಅನ್ನುವಂತಹ ಕನಸಿತ್ತು ಅನ್ನೋದು ಕಾರಣಕ್ಕೆ? ಇಲ್ಲ, ಆಕೆಗಿತ್ತು AS ಆಫೀಸರ್ ಆಗ್ಬೇಕು ಅಂತ. ಅವಳು ಇವನು 6 ತಿಂಗಳು 1 ವರ್ಷದ ಮಗು ಇದ್ದಾಗ್ಲೇ ಡೆಲ್ಲಿಗೂ ಕೋಚಿಂಗ್ ಎಲ್ಲ ತಗೋತಿದ್ಲು. ಬಟ್ ಅವಳು KS ಕ್ಲಿಯರ್ ಆದ್ಮೇಲೆ ಈಗ ಇಲ್ಲೇ ವರ್ಕ್ ಮಾಡ್ತಾರೆ.